ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪರ್ಣಿಕಾ ಆಚಾರ್ ಮಾತಾಡ್ತಾ ಇರೋದು. ತುಂಬ ದಿನಗಳಾದಮೇಲೆ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನನ್ನ ತಮ್ಮ ನಮ್ಮ ತೋಟದ ಕಡೆ ಹೊರಟಿದ್ವಿ. ನಮ್ಮ ಅಪ್ಪ ಆಲ್ರೆಡಿ ತೋಟದ ಕಡೆ ಹೋಗಿದ್ರು. ತೋಟದ ಕಡೆ ಹೋಗ್ಬೇಕಾದ್ರೆ ನಮ್ಮದು ಬಸವೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿರುವಂಥ ದೇವರು ಕಲ್ಲಲ್ಲಿ ಮೂಡಿ ಬಂದಿರೋದಂತೆ. ಹಿಂದೆ ನಮ್ಮ ಮುತ್ತಾತ ಅವರೇ ಪೂಜೆ ಮಾಡ್ತಾಯಿದ್ರು. ಮತ್ತು ಇವಾಗ ನಮ್ಮ ಅಪ್ಪ ಸೋಮವಾರ ಮತ್ತು ಶುಕ್ರವಾರದ ದಿನ ಪೂಜೆನ ಮಾಡ್ತಾರೆ. ಮತ್ತು ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ್ ಸೋಮವಾರದಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಪೂಜೆನ ಸೆಲೆಬ್ರೇಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಊರಿನ ಜನ ಎಲ್ಲ ಬರ್ತಾರೆ ಆವಾಗ. ಇದು ನಮ್ಮ ಗದ್ದೆ. ಇಲ್ಲಿ ನಾವು ಭತ್ತನ ಬೆಳೆದಿದ್ದೀವಿ. ನಮ್ಮನೆ ಅನ್ನಕ್ಕೆ ಎಲ್ಲ ಈ ಭತ್ತನೇ ಯೂಸ್ ಮಾಡೋದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಅಪ್ಪ ಬಂದು ಪಾತಿ ಮಾಡ್ತಾಯಿದ್ರು, ನೀರು ಮತ್ತು ಗೊಬ್ಬರ ಹಾಕೋಕ್ಕೋಸ್ಕರ. ನಾವು ನಮ್ಮ ಅಪ್ಪ ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ವಿ. ನಮ್ಮ ಅಪ್ಪ ಗೊಬ್ಬರ ಹಾಕ್ತಾಯಿದ್ರು. ಇಲ್ಲಿ 350 ಅಡಿಕೆ ಮತ್ತು 50 ತೆಂಗಿನ ಮರಗಳಿದ್ದಾವೆ. ಇಲ್ಲಿ ಬಿಡುವಂಥ ಎಳ್ನೀರು ತುಂಬ ಸಿಹಿಯಾಗಿರುತ್ತೆ. ನಾವು ಕೂಡ ಕುಡಿತೀವಿ. ಮತ್ತು ಇಲ್ಲಿ ನಮ್ಮ ತಾತ ತುಂಬ ದಿನಗಳ ಹಿಂದೆ ನಮ್ಮ ತೋಟದಲ್ಲಿರುವಂಥ ಸ್ವಲ್ಪ ಮರಗಳನ್ನ ಕಟ್ಸಿಟ್ಟಿದ್ರು. ಅದಿವಾಗ ಒಣಗಿರೋದ್ರಿಂದ ಮತ್ತೆ ಮರ ಕುಯ್ಯೋರ್ನ ಚಿಕ್ಕ ಪೀಸ್ ಮಾಡೋಕ್ಕೋಸ್ಕರ ಕರೆಸಿದ್ರು. ಈ ಸೌಂಡ್ಗೆ ನನ್ನ ತಮ್ಮ ತುಂಬ ಹೆದರ್ಕೊಳ್ತಾ ಇದ್ದ. ತುಂಬ ಹೆದರ್ಕೊಂಡು ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮನೆಗೆ ಹೋಗೋಣ ಬನ್ನಿ ಬನ್ನಿ ಅಂದ್ಬಿಟ್ಟು. ಆವಾಗ ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪ, ನಮ್ಮ ತಾತ ಅವರು ನಾವೆಲ್ಲ ಸಮಾಧಾನ ಮಾಡ್ದು. ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಸಮಾಧಾನ ಆದ. ಮಧ್ಯಾಹ್ನ ಆಗಿರೋದ್ರಿಂದ ನಮ್ಮ ಅಪ್ಪ ಎಳ್ನೀರನ್ನ ಕಡ್ಕೊಟ್ರು ಕುಡಿಯೋದಕ್ಕೆ ಅನ್ನೋಕ್ಕೋಸ್ಕರ. ತುಂಬ ಸ್ವೀಟಾಗಿತ್ತು, ಆವಾಗಲೇ ಹೇಳ್ದಂಗೆ ಎಳ್ನೀರು. ನಾನು ಕುಡ್ದೆ, ಚೆನ್ನಾಗಿತ್ತು ಎಳ್ನೀರು. ನನ್ನ ತಮ್ಮನು ಕುಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದ. ಅವನಿಗೆ ಕುಡಿಯೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಪ್ಪ ಒಂದು ಪ್ಲ್ಯಾನ್ನ ಮಾಡಿದ್ರು. ಆ ಪ್ಲ್ಯಾನ್ ಕೂಡ ಸಕ್ಸಸ್ ಆಯಿತು. ಆ ಪ್ಲ್ಯಾನು ಏನಂದರೆ, ಅಡಿಕೆ ಪಟ್ಟೆ ಮತ್ತು ತೆಂಗಿನ ಗರಿನ ಯೂಸ್ ಮಾಡಿ ಸ್ಟ್ರಾ ಮಾಡಿಕೊಟ್ರು. ಯಾಕಂದರೆ ಇಲ್ಲಿ ಸ್ಟ್ರಾ ಮತ್ತು ಲೋಟಗಳನ್ನ ತಂದಿರಲಿಲ್ಲ ನಾವು, ಅದಿಲ್ಲಿ ಸಿಗಲ್ಲ. ಆಮೇಲೆ ಅವನಿಗೆ ಕುಡಿಯೋಕ್ಕೆ ಈಸಿ ಆಯಿತು. ಅವನು ಕುಡ್ದ. 1 ಲೋಟಕ್ಕಿಂತ ಜಾಸ್ತಿ ಎಳ್ನೀರು ಇತ್ತು. ಕುಡ್ದ ಅವನು. ತುಂಬ ಸ್ವೀಟಾಗಿತ್ತು. ನಾನು ಆವಾಗಲೇ ಹೇಳ್ದಂಗೆ ಚೆನ್ನಾಗಿತ್ತು. ಇಲ್ಲಿರೋವಂಥ ಗಂಜಿನೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ಗಂಜಿನೆಲ್ಲ ಕೊಟ್ಟರು, ಅದನ್ನ ತಿಂದ್ವಿ ನಾವು ಕೂಡ. ನನ್ನ ತಮ್ಮ ಅಂತೂ ತುಂಬ ಎಂಜಾಯ್ ಮಾಡಿ ತಿಂತಾಯಿದ್ದ. ಎಳ್ನೀರು ಎಷ್ಟು ಸ್ವೀಟಾಗಿತ್ತು ಅಷ್ಟೇ ಗಂಜಿ ಕೂಡ ಸ್ವೀಟಾಗಿತ್ತು. ಹೊಟ್ಟೆ ಹಸಿದ್ರಿಂದ ನಾನು ನನ್ನ ತಮ್ಮ ಇಬ್ಬರು ಒಂದು ಸ್ವಲ್ಪನೂ ಬಿಡ್ದಂಗೆ ತಿಂದ್ವಿ. ಅಮ್ಮ ಆಲ್ರೆಡಿ ಲೇಟಾಗಿದೆ, ಊಟಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ರು. ಆದರೂ ನನ್ನ ತಮ್ಮ ಎಲ್ಲರ ಜೊತೆನೂ ಮಾತಾಡಿಕೊಂಡು, ನಮ್ಮ ತಾತ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು, ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ಎಲ್ಲ ತೋಟನೆಲ್ಲ ಸುತ್ತಾಡ್ತಾ ಇದ್ದ. ಅವನಿಗೆ ತುಂಬ ಖುಷಿಯಾಗ್ಬಿಟ್ಟಿತ್ತು, ಹೊರ್ಗಿನ ಪ್ರಪಂಚಕ್ಕೆ ಬಂದಿದ್ದೀನಿ ಅಂದ್ಕೊಂಡು. ಅಷ್ಟರಲ್ಲಿ ನಮ್ಮ ಅಪ್ಪ ಅಡಿಕೆ ಪಟ್ಟೆನ ತಗೊಬಂದರು ಜಾರು ಬಂಡೆ ಆಡೋಕ್ಕೋಸ್ಕರ. ನನ್ನ ತಮ್ಮನ್ನ ಅದರಲ್ಲಿ ಕೂರಿಸಿ ತುಂಬ ಚೆನ್ನಾಗಿ ಜಾರು ಬಂಡೆನ ಆಡಿದ್ರು. ನಾನು ಎಳೆದೆ, ಅವನು ಕೂತಿದ್ದ. ಚೆನ್ನಾಗಿತ್ತು ಇವತ್ತು. ಅವನಿಗೇನೋ ಒಂಥರ ಹೊರ್ಗಿನ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನಿ, ಇದೇ ಫಸ್ಟ್ ಅನುಭವ ಬೇರೆ. ಅದಕ್ಕೋಸ್ಕರ ಅವ್ನು ತುಂಬ ಖುಷಿಯಾಗಿದ್ದ. ನನ್ನ ನಮ್ಮ ಅಪ್ಪ ಕೂರಿಸ್ಕೊಂಡು ಆಟಾಡಿಸಿದ್ರು. ಮತ್ತು ನಮ್ಮ ಕಾಲದಲ್ಲೆಲ್ಲ ಇವಾಗ ಫೋನ್ ಬಂದ್ಬಿಟ್ಟು ಇದೆಲ್ಲ ಗೊತ್ತೇ ಇರಲಿಲ್ಲ. ನಮ್ಮಮ್ಮ ಫೋನ್ ಮಾಡಿದ್ರಿಂದ ನಮ್ಮ ಚಿಕ್ಕಪ್ಪ, ನಾನು, ನಮ್ಮಪ್ಪ ಎಲ್ಲ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡೋಕ್ಕೋಸ್ಕರ ರೆಡಿ ಆದ್ವಿ ಫ್ರೆಶ್ ಅಪ್ ಆಗಿ. ಅಷ್ಟರಲ್ಲಿ ನಮ್ಮಮ್ಮ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದರು. ಅದನ್ನ ಬಡಿಸಿದ್ರು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಊಟನೂ ಕೂಡ ಅಷ್ಟೇ ರುಚಿಯಾಗಿತ್ತು. ಇದಿಷ್ಟು ಇವತ್ತಿನ ಸಂಡೇ ಸ್ಪೆಷಲು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.